ನಾನೇ ನಿನ್ನಲ್ಲೇ ನೆಲೆಗೊಂಡಿರುವೆ, ನಾನಿನ್ನನ್ನೇ ಹಾತುಕೊಂಡೆ, ನಾನಿನ್ನಲ್ಲೇ ನೆಲೆಗೊಂಡಿರುವೆ, ನಾನಿನ್ನನ್ನೇ ಹಾತುಕೊಂಡೆ. ಆತ್ಮನೇ 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 ಆತ್ಮನೇ, ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವ ಜಲವಾಗಿ ನೀಗಿಸು ನಂದಾಹವ, ಜೀವ ಜಲವಾಗಿ ನೀಗಿಸು ನಂದಾಹವ. ಆತ್ಮನೇ 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 ಆತ್ಮನೇ. ಕುಂದಿದೆ ಮನವು ಬತ್ತಿದೆ ಹೃದಯ, ಒಣಗಿದ ಶರೀರವು ಒಣಗಿದೆ ಶರೀರ. ಕುಂದಿದೆ ಮನವು ಬತ್ತಿದೆ ಹೃದಯ, ಒಣಗಿದ ಶರೀರವು ಒಣಗಿದೆ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನಾತ್ಮವ ಸುರಿಸಿ, ಪ್ರಕಾಶಗೊಳಿಸಯ್ಯ ನಿನ್ನಾತ್ಮವ ಸುರಿಸಿ. ಆತ್ಮನೇ 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 ಆತ್ಮನೇ. ಆಮೇನ್ ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸಂದೇಶಕ್ಕಾಗಿ ನಾವು ಹೋಗುವಾಗ ನಮ್ಮ ಸತ್ಯವೇದವನ್ನ ಯಾಕೋಬನು ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 20 ವಚನಗಳ ತನಕ ಓದಿಕೊಳ್ಳೋಣ. ಯಾಕೋಬನು ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 20 ವಚನಗಳ ತನಕ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವರಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ
ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ದೇವರ ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಯಾಕೋಬನು ದೇವರ ವಾಕ್ಯಗಳನ್ನ ಈ ಕಡೆಯ ದಿನಗಳಲ್ಲಿ ದೇವರ ಮಂದೆಯಲ್ಲಿ ದೇವ ಜನರ ಕೊರತೆಯನ್ನ ನೀಗಿಸಲು ಬೇಕಾದಂತ ಆತ್ಮಿಕ ಭಕ್ತಿಯನ್ನ ತಿಳಿಸಲು ಬರೆಯುವಂತವನಾಗಿದ್ದಾನೆ. ಸಭೆಯಾಗಿ ಕೂಡಿ ಬರುವಾಗ ಎಲ್ಲಾ ವಿಧವಾದಂತ ದೇವ ಜನರು ಸಭೆಯಲ್ಲಿ ಕೂಡಿ ಬರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಅನೇಕರು ಉತ್ಸಾಹದಿಂದ, ಅನೇಕರು ಚಿಂತೆಯಿಂದ, ಅನೇಕರು ಕೊರತೆಯಿಂದ, ಅನೇಕರು ವ್ಯಸನದಿಂದ, ಇನ್ನು ಅನೇಕರು ಅನೇಕ ವಿಧವಾದಂತ ಕಾರಣಗಳಿಂದ ದೇವರ ಸಭೆಯಲ್ಲಿ ಕೂಡಿ ಬರುವಂತವರಾಗಿರ್ತಾರೆ. ನಾವು ನೋಡ್ತೇವೆ ಅನೇಕ ಸಾರಿ ಜನರು ದೇವರ ಸನ್ನಿಧಾನಕ್ಕೆ ಬರುವಂತ ಸಮಯ ತಮ್ಮ ಅಗತ್ಯತೆಗಳನ್ನ ದೇವರ ಮುಂದೆ ಇಡುವುದಕ್ಕೋಸ್ಕರ, ತಮ್ಮ ಬಯಕೆಗಳನ್ನ ದೇವರು ಅವರ ಜೀವಿತದಲ್ಲಿ ನೆರವೇರಿಸಲು, ಅವರಿಗಿರುವಂತ ಕಷ್ಟ, ಸಂಕಟ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲು ದೇವರ ಆಲಯಕ್ಕೆ ಬರುವುದನ್ನ ನಾವು ಗಮನಿಸುವಂತವರಾಗ್ತೇವೆ. ಇದು ವಾಡಿಕೆ. ಆದರೆ ಸಭೆಗೆ ಬರುವಾಗ ಎಲ್ಲರ ಅಗತ್ಯತೆಗಳನ್ನ ಪೂರೈಸುವಂಥದ್ದು, ಎಲ್ಲರ ಕೊರತೆಗಳನ್ನ ನೀಗಿಸುವಂಥದ್ದು ದೇವರ ಮಹಿಮೆಯುಳ್ಳ ಕರ್ತವ್ಯವಾಗಿದೆ. ತಾನು ಮಾಡುವಂತ ಈ ಉನ್ನತವಾದಂತ ಕೃಪೆಗೆ, ಅದಕ್ಕೆ ಸಿಗಬೇಕಾದಂತ ಪ್ರತಿಫಲವನ್ನ ಸಭೆಯು ತಾನು ಹೊಂದಬೇಕೆಂಬುದಾಗಿ ದೇವರು ಬಯಸುವವನಾಗಿ ಸಭೆಯಲ್ಲಿ ತನ್ನ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ ಮತ್ತು ಈ ಆಶೀರ್ವಾದವನ್ನ ಸಭೆಗೆ ಕೊಟ್ಟಿದ್ದಾನೆ. ಸಭೆಗೆ ಬರುವಂತವರು ನಂಬಿಕೆಯಿಂದ ಬಲ ಹೊಂದಲು, ಅಭಿವೃದ್ಧಿ ಹೊಂದಲು ಮತ್ತು ಇನ್ನೊಬ್ಬರ ನಂಬಿಕೆಯನ್ನ ಬಲಪಡಿಸಲು ಮತ್ತು ಇನ್ನೊಬ್ಬರ ನಂಬಿಕೆಯು ಬಲ ಹೊಂದಲು, ಅಭಿವೃದ್ಧಿ ಆಗಲು ದೇವರು ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ನೇರವಾಗಿ ದೇವರು ಒಬ್ಬ ವ್ಯಕ್ತಿಯನ್ನ ಮುಟ್ಟಿ ಸ್ವಸ್ಥಪಡಿಸಬಹುದು. ಒಬ್ಬ ವ್ಯಕ್ತಿ ತಾನೇ ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡಬಹುದು. ಆದ್ರೆ ಕೆಲವು ಸಾರಿ ಹಾಗಾಗುವುದಿಲ್ಲ. ಅದಕ್ಕೆ ಬದಲಾಗಿ ಜನರು ಸಭೆಯನ್ನ ಅರಸಿ ಬರಬೇಕಾಗ್ತದೆ. ದೇವರ ಸನ್ನಿಧಾನವನ್ನ ಅರಸಿ ಬರಬೇಕಾಗ್ತದೆ. ದೇವರ ಆರಾಧನೆಯನ್ನ ಅನುಭವಿಸಬೇಕಾಗ್ತದೆ. ದೇವರ ಪ್ರಸನ್ನತೆಗೆ ತಮ್ಮನ್ನು ಒಪ್ಪಿಸಿಕೊಡಬೇಕಾಗ್ತದೆ. ಹೀಗಿರುವುದರಿಂದ ಅನೇಕ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ಅವರ ಪ್ರಾರ್ಥನೆಗಳಲ್ಲಿ ಪರಿಹಾರವಾಗದೆ ಕೊನೆಗೆ ಅವರ ನಂಬಿಕೆ, ನಿರೀಕ್ಷೆ ದೇವರ ಸನ್ನಿಧಾನದ ಕಡೆಗೆ ತಿರುಗಿಕೊಳ್ಳುವಂಥದ್ದಾಗಿದೆ. ಹೀಗಾಗಿ ಎಲ್ಲೂ ಪರಿಹರಿಸಲಾಗದೆ ಹೋದಂತ ಸಮಸ್ಯೆಗಳನ್ನ ದೇವರ ಆಲಯದಲ್ಲಿ ಬಂದು ದೇವರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಗ ಎಂದು ಬಿಡಿಸಲಾಗದಂತ ಬಂಧನಗಳು, ಬಿಚ್ಚಲ್ಪಡದಂತ ಕಟ್ಟುಗಳು, ಪರಿಹಾರವಾಗದಂತ ಸಮಸ್ಯೆಗಳು, ಇಕ್ಕಟ್ಟುಗಳು, ವಾಸಿಯಾಗಲಾರದಂತ ಕಾಯಿಲೆಗಳು ದೇವರ ಸನ್ನಿಧಾನದಲ್ಲಿ ಬಂದು ಸಭೆಯ ಮುಂದೆ ಅರಿಕೆ ಮಾಡಿ ಸಭೆಯಾಗಿ ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ತನ್ನ ಕೃಪೆಯ ಭಂಡಾರದಿಂದ ತನ್ನ ಅಪಾರವಾದ ಕೃಪೆಯನ್ನ ಸುರಿಸಿ ಅವರನ್ನ ಸ್ವಸ್ಥಪಡಿಸುವ ಸಭೆಯನ್ನ ಆಶೀರ್ವದಿಸುವಂತವನಾಗಿದ್ದಾನೆ ಮತ್ತು ಸಭೆಯನ್ನ ಗೌರವಿಸುವಂತವನಾಗಿದ್ದಾನೆ. ಸಭೆಗೆ ಇನ್ನಷ್ಟು ತನ್ನ ಮೇಲೆ ನಂಬಿಕೆ ಬಲವಾಗಿ ಹೊಂದಿದಂತ ದೇವ ಜನರಾಗಿ ನಂಬಿಕೆಗೆ ಯೋಗ್ಯವಾದ ಕಾರ್ಯಗಳನ್ನ ಮಾಡಲು ಆಸಕ್ತಿಯುಳ್ಳವರಾಗುವಂತೆಯೂ ಮತ್ತು ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತವರಾಗಿ ದೇವರ ಸೇವೆಯಲ್ಲಿ ದೇವ ಜನರಿಗೆ ಉಪಯುಕ್ತರಾಗಿ ಜೀವಿಸುವಂತೆಯೂ
ಕೂಡಿ ಬರುವಂತ ತನ್ನ ಮಂದಿಯನ್ನ ಆಶೀರ್ವದಿಸುವಂತವನಾಗಿದ್ದಾನೆ ಮತ್ತು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಯಾಕೋಬನು ಈ ಉನ್ನತವಾದಂತ ಕೃಪೆಯನ್ನ ಈ ಬೆಳಗಿನ ಜಾವದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಅದಕ್ಕೆ ಸ್ವಾಮಿ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿಕೊಂಡು ನನ್ನನ್ನ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬುದಾಗಿ ಹೇಳಿದರು. ಮತ್ತು ಇಬ್ಬರು ಮೂವರು ಕೂಡಿಕೊಂಡು ಪ್ರಾರ್ಥಿಸುವಾಗ ಅದು ನೆರವೇರುವುದು ಎಂಬುದಾಗಿ ಹೇಳಿದರು. ದೇವರ ಸನ್ನಿಧಾನದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಾಗ ತನ್ನ ಸಭೆಗೆ ಅದರ ಒಂದು ಘನತೆಯನ್ನ ದೇವರು ಕೊಟ್ಟಿದ್ದಾನೆ. ಸಭೆಯ ಮುಖಾಂತರವಾಗಿ ತಾನು ಘನತೆ ಹೊಂದುವಂತವನಾಗಿದ್ದಾನೆ. ಹೀಗಿರುವುದರಿಂದ ದೇವ ಜನರಾದ ನಾವು ಒಂದು ಸ್ಥಳದಲ್ಲಿ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯ ಮುಖಾಂತರವಾಗಿ ದೇವರು ಈ ಭೂಮಿ ಮೇಲೆ ಬಿಡಿಸಲಾಗದಂತ, ಪರಿಹಾರವಾಗಲಾರದಂತ, ಎಂದಿಗೂ ಕೂಡ ಸಾಧ್ಯವಿಲ್ಲ ಎನ್ನುವಂತ ಕಾರ್ಯಗಳನ್ನ ಆತನು ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ತನ್ನ ಕೃಪೆಯಿಂದ ಪರಿಹಾರ ಮಾಡುವಂತವನಾಗಿದ್ದಾನೆ ಮತ್ತು ಇದು ಸಾಧ್ಯ ಎಂಬುದನ್ನ ತೋರಿಸುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನ ದೇವರ ಕಡೆಗೆ ತಿರುಗಿಸುವುದು ಸುಲಭದ ಮಾತಲ್ಲ. ಯಾಕಂತಂದ್ರೆ ಸೈತಾನನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಾವಿರ ತನ್ನ ದೂತರನ್ನ ಕಳುಹಿಸಿ ಅವರ ಮುಖಾಂತರವಾಗಿ ಅನೇಕ ವಿಧವಾದಂತ ಸರಪಣಿಗಳನ್ನ ಹಾಕಿ ಬಂಧಿಸಿರುವಂತವನಾಗಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದ್ರೆ ಸೈತಾನನು ಹಾಕಿರುವಂತ ಈ ಸಾವಿರ ಸರಪಣಿಗಳನ್ನ ಬಿಚ್ಚಿ ಅವರನ್ನ ಬಿಡುಗಡೆ ಮಾಡಿ ದೇವರ ಸನ್ನಿಧಾನಕ್ಕೆ ತರಬೇಕಾಗ್ತದೆ. ಅದರಲ್ಲಿ ಅವನು ಹಾಕುವಂತ ಸರಪಣಿಗಳು ಕಷ್ಟ, ಕಾಯಿಲೆಗಳು. ಮನುಷ್ಯನು ದೇವರ ಕಡೆಗೆ ತಿರುಗಿಕೊಳ್ಳದೆ, ದೇವರ ಸನ್ನಿಧಾನಕ್ಕೆ ಬರಲಾರದೆ ಅಥವಾ ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂತೆ ಮಾಡುವುದಕ್ಕೆ ಈ ಕಷ್ಟ, ಸಂಕಟ, ಕಾಯಿಲೆಗಳನ್ನ ತರುವಂತವನಾಗಿದ್ದಾನೆ. ನಾವು ನೋಡುವಂತವರಾಗಿದ್ದೇವೆ. ಈ ಕಷ್ಟ, ಸಂಕಟ, ಸಮಸ್ಯೆಗಳಿಗೆ ಸೈತಾನನೇ ಕಾರಣನಾಗಿದ್ದಾನೆ. ಯಾಕಂದ್ರೆ ದೇವರು ಎಂದೂ ಕೂಡ ಯಾವ ವ್ಯಕ್ತಿಯು ಸಂಕಟದಲ್ಲಿ ಇರುವುದನ್ನ ನೋಡಲು ಇಷ್ಟಪಡುವುದಿಲ್ಲ. ಆದರೆ ದೇವರ ಮಕ್ಕಳು ಸಂಕಟವನ್ನ ಅನುಭವಿಸುವುದನ್ನ ಸೈತಾನನು ಮಾತ್ರ ನೋಡಿ ಸಂತೋಷ ಪಡುವಂತನಾಗಿದ್ದಾನೆ. ಅದಕ್ಕಾಗಿ ದೇವರ ಮಕ್ಕಳಿಗೆ, ದೇವರ ಸೃಷ್ಟಿಗೆ ಅನೇಕ ವಿಧವಾದಂತ ಕಷ್ಟ, ಸಂಕಟಗಳನ್ನ ತರುವಂತ ಕಾರ್ಯವನ್ನ ಸೈತಾನನು ಮಾಡುವಂತ. ಯೋಬನು ನೆಮ್ಮದಿಯಾಗಿರುವಾಗ ಆತನು ಸಂತೋಷವಾಗಿರುವುದನ್ನ ಸಹಿಸಲಾರದೆ ಸೈತಾನನು ತಾನೇ ಖುದ್ದು ದೇವರ ಮುಂದೆ ಆತನಿಗೆ ಕಷ್ಟಗಳನ್ನ ತರಲು ಅಪ್ಪಣೆಯನ್ನ ಕೇಳ್ಕೊಳ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟಗಳು, ಸಂಕಟಗಳು, ಶೋಧನೆಗಳು ಎದುರಾಗುವಾಗ ಇದು ಸೈತಾನನ ಕಾರ್ಯವಾಗುವಂಥದ್ದು. ಈ ಸೈತಾನನ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ ಅಲ್ಲಿ ಒಂದು ದೊಡ್ಡ ಹೋರಾಟವೇ ನಡೆಯಬೇಕಾದ. ಸೈತಾನನ ದೂತರಿಗೂ ದೇವರ ಸಭೆಗೂ ದೇವರ ಜನರಿಗೂ ನಡುವೆ ಇದೊಂದು ದೊಡ್ಡ ಹೋರಾಟವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಪ್ರಯತ್ನದಿಂದ ಈ ಸಂಕಟದಿಂದ ಹೊರಗೆ ಬರಲಾಗದೆ ಹೋದಾಗ ಆತನಿಗೆ ಸಹಾಯ, ಆಧಾರ ಸಭೆಯಾಗಿದೆ. ಆತನಿಗೆ ದೇವರ ಭಕ್ತರ, ಭಯಭಕ್ತಿಯುಳ್ಳ ದೇವ ಜನರ ಸಹಾಯವು ಬೇಕಾಗಿದೆ. ದೇವರಲ್ಲಿ ನಂಬಿಕೆಯುಳ್ಳವರಾಗಿ ನಿಷ್ಠೆಯಿಂದ ನಡ್ಕೊಳ್ಳುವಂತಹ ದೇವ ಜನರು ಆತನ ಸಹಕಾರಕ್ಕೆ ನಿಲ್ಲಬೇಕಾಗ್ತದೆ. ದೇವರ ಸಭೆ ಅಂತವರ ಮೊರೆಗೆ ಕಿವಿಗೊಡಬೇಕಾಗ್ತದೆ. ಅಂತವರನ್ನ ದೇವರ ಕೃಪಾ ಸನ್ನಿಧಾನಕ್ಕೆ ತಂದು ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಅಪರಾಧಕ್ಕಾಗಿ ಮಾಡಿದಂತ ವಿಜ್ಞಾಪನೆಯನ್ನೇ ನಾವು ಸಹ
ನಮ್ಮಂತೆ ಇರುವಂತ ದೇವ ಜನರಿಗಾಗಿ, ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿ ಸ್ವಾಮಿ ಅದ ನಮ್ಮ ಮಾನಿಸುವಂತವನಾಗಿದ್ದಾನೆ, ಅಂಗೀಕರಿಸಿಕೊಳ್ಳುವಂತವನಾಗಿದ್ದಾನೆ, ಗೌರವಿಸುವಂತವನಾಗಿದ್ದಾನೆ ಮತ್ತು ತನ್ನ ಕೃಪೆಯನ್ನ ಅನುಗ್ರಹಿಸಿ ತನ್ನ ಸಭೆಯನ್ನ ಮಹಿಮೆ ಪಡಿಸುವಂತವನಾಗಿದ್ದಾನೆ. ಇದು ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ದೇವರು ತನ್ನ ಮಹಿಮೆಗಾಗಿ, ತನ್ನ ಘನತೆಗಾಗಿ, ತನ್ನ ಜನರ ಬಿಡುಗಡೆಗಾಗಿ ತಾನು ಮಾಡಿರುವಂತ ಯೋಜನೆ. ಆದುದರಿಂದಲೇ ಒಂದು ಸಭೆಯಾಗಿ ಪ್ರಾರ್ಥಿಸುವಂತ ಒಂದು ವ್ಯವಸ್ಥೆಯನ್ನ ಈ ಭೂಮಿ ಮೇಲೆ ದೇವ ಜನರಿಗೆ ಕೊಟ್ಟಿದ್ದಾರೆ. ಸಭೆಯು ಒಬ್ಬ ಪಾಪಿಗೆ ಆಶ್ರಯ ಸ್ಥಾನವಾಗಿ, ಹಾಗೆ ಸಭೆಯು ಒಬ್ಬ ರೋಗಿಗೆ ಬಿಡುಗಡೆಯನ್ನ ಕೊಡುವಂತ ಸ್ಥಳವೂ ಆಗಿದೆ. ಹೀಗಿರುವುದರಿಂದ ಸ್ವಸ್ಥವಾಗಬೇಕಾದ್ರೆ ಅವರು ದೇವರ ಜನರಿಗೆ ಬರಬೇಕಾಗ್ತದೆ, ದೇವರ ಆರಾಧನೆಗೆ ಬರಬೇಕಾಗ್ತದೆ, ದೇವರ ಸನ್ನಿಧಾನಕ್ಕೆ ಬರಬೇಕಾಗಿದೆ. ಅಲ್ಲಿ ಬಂದಾಗ ಮಾತ್ರ ನಿಜವಾದಂತ ಪಶ್ಚಾತ್ತಾಪವನ್ನ ಅವರು ಪಡಲು ಸಾಧ್ಯ. ಅಲ್ಲಿ ಬಂದಾಗ ಮಾತ್ರ ದೇವರ ಮಹಿಮೆಯುಳ್ಳ ಪ್ರಭಾವದೊಡನೆ ಅವರು ಬೆರೆಯಲು ಸಾಧ್ಯ. ಅಲ್ಲಿಗೆ ಬಂದಾಗ ಮಾತ್ರ ಅವರ ಪರವಾಗಿ ಇನ್ನೊಬ್ಬರು ಪ್ರಾರ್ಥಿಸುವುದನ್ನ ನೋಡುವಾಗ, ಕೇಳುವಾಗ ಇಂಥ ಕೆಲಸಗಳಲ್ಲಿ, ಇಂಥ ಕಾರ್ಯಗಳಲ್ಲಿ ತಮಗೂ ಒಂದು ಪಾಲಿದೆ, ನಾವು ಕೂಡ ಇತರರಿಗಾಗಿ ಪ್ರಾರ್ಥಿಸಬೇಕು, ಅದನ್ನ ದೇವರು ಎದುರು ನೋಡ್ತಾನೆ ಎನ್ನುವಂತ ಅರಿವು ಅವ್ರಿಗುಂಟಾಗ್ತದೆ. ಜೊತೆಗೆ ಇನ್ನೊಬ್ಬರ ಅವಶ್ಯಕತೆಗಳು ಅವರಿಗೆ ಮಾತ್ರವಲ್ಲ, ಅದು ನಮ್ಮ ಅವಶ್ಯಕತೆಗಳು ಕೂಡ ಆಗಿರುತ್ತವೆ ಅಂತಕ್ಕಂಥ ಸತ್ಯವನ್ನ ಅವರು ಅರಿಯುವಂತವರಾಗ್ತಾರೆ. ಅನಂತರ ದೇವರು ಅವರ ಜೀವಿತದಲ್ಲಿ ಬದಲಾವಣೆಗಳನ್ನ, ಮಾರ್ಪಾಡುಗಳನ್ನ, ಬಿಡುಗಡೆಯನ್ನ ಮಾಡುವಾಗ ದೇವರ ಸನ್ನಿಧಾನದಲ್ಲಿ ತಾವು ಮಾಡಬೇಕಾದಂತ, ತಾವು ನಿರ್ವಹಿಸಬೇಕಾದಂತ, ತಮಗೆ ದೇವರು ಇಟ್ಟಿರುವಂತ ಯೋಜನೆಯಲ್ಲಿ ಪಾಲು ಹೊಂದಲು ಅವರು ಮುಂದೆ ಬರುವಂತವರಾಗಿರುತ್ತಾರೆ. ಅನೇಕ ಸಾರಿ ನಾವು ನೋಡುವಾಗ ಇಂಥ ಕಾರ್ಯಗಳು ಸಭೆಯಲ್ಲಿ ನಡೆದಿರುವುದನ್ನ ನಾನು ಗಮನಿಸಿದ್ದೆ. ಎಂದೂ ಸಭೆಗೆ ಬರಲಾರದಂತ ವ್ಯಕ್ತಿ ಇದ್ದಕ್ಕಿದ್ದಾಗೆ ಹಾಸಿಗೆ ಹಿಡಿದಾಗ, ಅವನಿಗಾಗಿ ದೇವ ಜನರು ಪ್ರಾರ್ಥಿಸಿದಾಗ, ಅವರ ಕುಟುಂಬದಲ್ಲಿ ಬದಲಾವಣೆ, ಮಾರ್ಪಾಡುಗಳು, ಕಷ್ಟ ಕಾಯಿಲೆಗಳು ಪರಿಹಾರ ಆದಾಗ ಅಲ್ಲಿಂದ ಆ ಕುಟುಂಬದ ನಡವಳಿಕೆ, ರೀತಿ, ನೀತಿ, ನಂಬಿಕೆ, ವಿಶ್ವಾಸಗಳೆಲ್ಲವೂ ಬದಲಾಗುತ್ತಾ ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿ ದೇವರನ್ನ ಘನಪಡಿಸಲು, ದೇವರನ್ನ ಮಹಿಮೆ ಪಡಿಸಲು, ದೇವರ ಕೃಪಾ ಸನ್ನಿಧಾನದಲ್ಲಿ ಆಸಕ್ತಿಯಿಂದ ತಾವು ಮಾತ್ರವಲ್ಲದೆ ತಮ್ಮ ಕುಟುಂಬದವರೆಲ್ಲರೂ ಒಟ್ಟಾಗಿ ಬಂದು ನಂಬಿಕೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ದೇವರನ್ನ ಸೇವಿಸುವಂತ ಒಂದು ಆತ್ಮಿಕವಾದ ಜೀವಿತವನ್ನ ಕಂಡುಕೊಳ್ಳುವಂತವರಾಗಿದೆ. ಅಂತ ಕುಟುಂಬಗಳು ಎಷ್ಟೋ. ಒಂದು ಸಾರಿ ಈ ರೀತಿಯಾಗಿ ದೇವರ ಸನ್ನಿಧಾನಕ್ಕೆ ಕರೆಯಲ್ಪಟ್ಟಂತ ಕುಟುಂಬಗಳು, ಆತ್ಮಗಳು ಕೊನೆಯ ತನಕ ದೇವರಿಗೆ ನಂಬಿಗಸ್ತರಾಗಿ, ನೀತಿವಂತರಾಗಿ ಉಳ್ಕೊಳ್ಳುವಂತ ಸಾಧ್ಯತೆ ಉಂಟು. ಹೀಗಾಗಿ ದೇವರು ತನ್ನ ಜನರ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಅದ್ಭುತ ಕಾರ್ಯಗಳನ್ನ ಸೈತಾನನು ಮಾಡುವಂತವನಾಗಿದ್ದಾನೆ. ಆದರೆ ದೇವರು ತಾನು ಮಾಡಬೇಕಾದಂತ ಅದ್ಭುತ ಕಾರ್ಯಗಳನ್ನ ತನ್ನ ಸಭೆಯ ಮುಖಾಂತರವಾಗಿ ಮಾಡಿ, ಯಾವುದೇ ಒಬ್ಬ ವ್ಯಕ್ತಿ ದಿಕ್ಕು ತಪ್ಪಿ ಅಲೆಯುವನಾಗಿರುವಾಗ ತನ್ನ ಮಂದಿಗೆ ಸೇರಿಸುವಂತ ಪ್ರಯತ್ನವನ್ನ ದೇವರು ಮಾಡುವಂತವರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಗಾಳಿಗೆ ಬೀಸಿದ ಹಾಗೆ ಕಲ್ಲನ್ನ ಒಗೆದು ಆ ಕ್ಷಣಕ್ಕೆ ಅವ್ರಿಗೆ ಬೇಕಾದದನ್ನು ಕೊಟ್ಟು ನೀವೇನ್ ಬೇಕಾದ್ರೂ ಮಾಡಿ ಅಂತೇಳಿ ಅವರನ್ನ ಅಲ್ಲೇ ಬಿಟ್ಬಿಡೋದಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರಿಗೆ ಒಬ್ಬ ಪಾಪಿ ರಕ್ಷಿಸಲ್ಪಡಬೇಕಾದ್ರೆ ಎಲ್ಲಿರ್ಬೇಕು, ಏನ್ ಮಾಡ್ಬೇಕು, ಅವನ ನಿಜವಾದಂತ ಆಶ್ರಯ ಸ್ಥಾನ ಯಾವುದು, ಅವನು ಮುಟ್ಟಬೇಕಾದ ಗುರಿ ಏನು, ಅವನು ನಿಜವಾಗಿಯೂ ಈ ಭೂಮಿ ಮೇಲೆ ದೇವರನ್ನ ಎಷ್ಟರ ಮಟ್ಟಿಗೆ ಆತ್ಕೊಳ್ಬೇಕು ಮತ್ತು ಆತನಿಗೆ ಸಿಗಬೇಕಾದಂತ ನಿಜವಾದಂತ ಸುಕ್ಷೇಮಗಳು ಎಲ್ಲಿಂದ ಆತನಿಗೆ ಸಿಗ್ತದೆ, ಯಾಕೆ ಸಿಗ್ತದೆ, ಅದು ಹೇಗೆ ಸಿಗ್ತದೆ ಎಂಬುದನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ
ಅರ್ಥ ಆಗುವಂತ ಕಾರ್ಯಗಳನ್ನ ದೇವರು ಮಾಡುವಂತ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿ ದೇವರ ಸನ್ನಿಧಾನಕ್ಕೆ ಬಂದಾಗ ದೇವರ ಸಭೆಯ ಮುಖಾಂತರವಾಗಿ ಆ ವ್ಯಕ್ತಿಯನ್ನ ದೇವರು ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಇಷ್ಟಪಡುವಂತನಾಗಿದ್ದಾರೆ. ದೇವಜನರೇ, ಈ ವಾಕ್ಯಗಳಿಂದ ಯಾಕೋಬನು ನಮ್ಮನ್ನ ಇಂಥ ದೇವರ ಉನ್ನತವಾದಂತ ಶಕ್ತಿ ಸಭೆಯಲ್ಲಿ ಇದೆ, ನಾವು ಒಟ್ಟಾಗಿ ದೇವರ ಜನರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಾನದಲ್ಲಿ ಕಾರ್ಯ ಮಾಡ್ತವೆ ಮತ್ತು ಅನೇಕರ ಜೀವಿತದಲ್ಲಿ ಬಿಚ್ಚಲಾರದಂತ ಬಂಧನಗಳು ಬಿಚ್ಚಲ್ಪಡ್ತವೆ, ವಾಸಿಯಾಗಲಾರದಂತ ಕಾಯಿಲೆಗಳು ವಾಸಿ ಆಗ್ತವೆ, ಪರಿಹಾರವಾಗಲಾರದಂತ ಸಮಸ್ಯೆಗಳು ಪರಿಹಾರ ಆಗ್ತವೆ. ದೇವರು ತನ್ನ ಮಂದಿಗೆ ರಕ್ಷಿಸಲ್ಪಡಬೇಕಾದಂತ ಆತ್ಮಗಳನ್ನ ರಕ್ಷಿಸುವುದು ಮಾತ್ರವಲ್ಲದೆ ತನ್ನ ಸುರಕ್ಷಿತವಾದಂತ ರೆಕ್ಕೆಯ ಮೊರೆಗೆ ಅವರನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತ ಕೃಪೆಯನ್ನ ಕೊಡುವಂತನಾಗಿದ್ದಾನೆ. ಅದಕ್ಕಾಗಿಯೇ ಯಾಕೋಬನು ಸಭೆಗೆ ಈ ಮಾತನ್ನ ಬರೆಯುತ್ತಾನೆ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿ. ನೀತಿವಂತನ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದ್ದಾಗಿದೆ. ಇದನ್ನೇ ತಾನೇ ದೇವರು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಇಂಥ ಒಂದು ಆಶೀರ್ವಾದವನ್ನ ಎಲಿಯನಿಗೆ ದೇವರು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಎಲಿಯನು ಕೂಡ ನಮ್ಮ ಹಾಗೆಯೇ ಬಲಹೀನನಾಗಿದ್ದರೂ ಸಹ ಎಲಿಯನ ಪ್ರಾರ್ಥನೆಯನ್ನ ದೇವರು ಕೇಳಿ ಅದ್ಭುತವನ್ನ ಮಹತ್ಕಾರ್ಯಗಳನ್ನ ಮಾಡಿದನು. 3 ವರ್ಷ 6 ತಿಂಗಳು ಮಳೆ ಬರದ ಹಾಗೆ ತಡೆದನು ಮತ್ತು ಎಲಿಯನು ಪ್ರಾರ್ಥನೆ ಮಾಡಿದಾಗ ಮಳೆಯನ್ನ ಸುರಿಸಿದನು. ಹೇಗೆ ಎಲಿಯನ ಪ್ರಾರ್ಥನೆಯನ್ನು ಕೇಳಿ ದೇವರು ಲೋಕದಲ್ಲಿ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ನಡೆಸಿದನೋ, ಹಾಗೆಯೇ ಪ್ರತಿಯೊಬ್ಬ ದೇವ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರು ಈ ಕೊನೆ ಕಾಲದಲ್ಲಿ ಎಲಿಯನ ಸ್ಥಾನದಲ್ಲಿದ್ದುಕೊಂಡು ದೇವರ ಸಭೆಯನ್ನ ಪರಾಮರಿಸಬೇಕಾಗ್ತದೆ, ದೇವರ ಸೇವೆಯನ್ನ ಮಾಡಬೇಕಾಗ್ತದೆ ಮತ್ತು ದೇವರ ಸೇವೆಯ ಜವಾಬ್ದಾರಿಕೆಯನ್ನ ಹೊರಬೇಕಾಗ್ತದೆ. ಅದಕ್ಕಾಗಿಯೇ ದೇವರು ಸಭೆಯಲ್ಲಿ ಹಿರಿಯರನ್ನ ಇಟ್ಟಿದ್ದಾನೆ. ಪರಲೋಕದಲ್ಲಿಯೂ ಸಹ 24 ಮಂದಿ ಹಿರಿಯರಿರುವುದನ್ನ ನಾವು ನೋಡುವಂತಾಗಿದೆ. ಯಾಕೆ ಈ ಹಿರಿಯರನ್ನ ಅಲ್ಲಿ ಕಾಣ್ತೀವಿ ಎಂಬುದಾಗಿ ಹೇಳುವಾಗ, ದೇವರು ತನ್ನ ಜವಾಬ್ದಾರಿಕೆಯನ್ನ ಈ 24 ಮಂದಿ ಹಿರಿಯರ ಮೇಲೆ ಸಂಪೂರ್ಣವಾಗಿ ವಹಿಸಿ ಅವರ ಮುಖಾಂತರವಾಗಿ ತನ್ನ ನಾಮದ ಘನತೆಗೆ ಸಿದ್ಧವಾಗಬೇಕಾದಂತ ಪ್ರಭಾವ ಮಾನ ಮಹಿಮೆಗಳನ್ನ ಆತನು ಸಿದ್ಧಪಡಿಸುವಂತಾಗಿದೆ. ಅವರ ಮುಖಾಂತರವಾಗಿ ದೇವರ ಸಿಂಹಾಸನ ಗೌರವಿಸಲ್ಪಡುತ್ತದೆ. ಅವರ ಮುಖಾಂತರವಾಗಿ ದೇವರ ಮಹಿಮೆಯುಳ್ಳ ದೇವರ ಅಧಿಕಾರವು ನಿರಂತರವೂ ಸ್ತುತಿಗೂ ಸ್ತೋತ್ರಕ್ಕೂ ಪಾತ್ರವಾಗುವಂತದ್ದಾಗಿದೆ. ಸಭೆಯಾಗಿ ದೇವರ ಮಕ್ಕಳಾದಂತ ನಾವು ವಿಶೇಷವಾಗಿ ಹಿರಿಯರ ಸ್ಥಾನದಲ್ಲಿ ಇದ್ದುಕೊಂಡು ಸಭೆಯಲ್ಲಿ ನಾವು ಸೇರಿ ಬರುವಾಗ ಇಂಥ ಅದ್ಭುತಕರವಾದಂತ ಮಹಿಮೆಯುಳ್ಳ ದೇವರ ಸೇವೆಗಾಗಿ ನಮ್ಮನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ವಿಶೇಷವಾಗಿ ಹಿರಿಯರು ದೇವರ ಸನ್ನಿಧಾನದಲ್ಲಿ ಸಭೆಗೆ ಕಿರೀಟವಾಗಿದ್ದಾರೆ. ದೇವರ ಮಹಿಮೆಯುಳ್ಳ ಕಿರೀಟವಾಗಿದ್ದಾರೆ. ದೇವರಿಗೆ ಘನತೆ ಗೌರವಗಳನ್ನ ತರುವಂತ ಕಿರೀಟವಾಗಿದ್ದಾರೆ. ಅವರೇ ದೇವರ ಕಿರೀಟ. ಹೀಗಿರುವುದರಿಂದ ಅವರ ಮುಖಾಂತರವಾಗಿ ದೇವರು ಈ ಭೂಮಿ ಮೇಲೆ ಎಂತ ಅದ್ಭುತ ಕಾರ್ಯಗಳನ್ನಾದರೂ ಮಾಡ್ತಾರೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರು ನಮ್ಮನ್ನು ಉಪಯೋಗಿಸಲು
ತನ್ನ ಮಹಿಮೆಯುಳ್ಳ ಕಾರ್ಯಗಳನ್ನ ಈ ಭೂಮಿ ಮೇಲೆ ತನ್ನ ಸಭೆಯ ಮುಖಾಂತರವಾಗಿ ಮಾಡಲು ಲೋಕದ ರೀತಿಯಲ್ಲ, ದೇವರ ಸಭೆಯ ಮುಖಾಂತರವಾಗಿ ಆತನದೇ ಆದಂತ ಯೋಜನೆಯನ್ನ ಆತನದೇ ಆದಂತ ಮಾರ್ಗದಲ್ಲಿ ಸಿದ್ಧಪಡಿಸಿ ದೇವರ ಸಭೆಯಲ್ಲಿರ್ತಕ್ಕಂಥ ಸುರಕ್ಷತೆಯನ್ನ ಆತನನ್ನ ಆಶ್ರಯಿಸಿ ನಂಬಿ ಬಂದು ಆರಾಧನೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸುವಂತೆ ದೇವರು ಕಾರ್ಯ ಮಾಡುವಂತನಾಗಿದ್ದಾರೆ. ಆದುದರಿಂದ ದೇವರ ಸಭೆಯಾಗಿ ಕೂಡಿ ಬರುವಂತ ನಾವುಗಳು ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಗಾಗಿ ದೇವರ ಘನತೆಗಾಗಿ ಜೀವಿಸಬೇಕಾಗಿದೆ. ಮತ್ತು ನಮ್ಮ ಮುಖಾಂತರವಾಗಿ ದೇವರು ಮಹಿಮೆ ಹೊಂದುವಂತವನಾಗಿದ್ದಾನೆ. ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಮಹತ್ಕಾರ್ಯಗಳನ್ನು ಮಾಡ್ತಾನೆ. ಬಿಚ್ಚಲಾರದಂತ ಬಂಧನವನ್ನ ಬಿಚ್ಚುತ್ತಾನೆ. ಪರಿಹಾರವಾಗದಂತ ಸಮಸ್ಯೆಗಳು ಪರಿಹಾರ ಆಗ್ತದೆ. ವಾಸಿಯಾಗಲಾರದಂತ ಕಾಯಿಲೆಗಳು ವಾಸಿ ಆಗ್ತವೆ. ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಪಾಪಗಳು ಪರಿಹಾರವಾಗಿ ಅವನು ಪರಿಪೂರ್ಣನಾಗಿ ಸ್ವಸ್ಥವಾಗುವುದು ಮಾತ್ರವಲ್ಲದೆ ಪಾಪದ ಬಂಧನದಿಂದಲೂ ಬಿಡುಗಡೆ ಹೊಂದಿ ಪರಿಶುದ್ಧನಾಗಿ ತಾನು ತನ್ನ ಕುಟುಂಬ ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತೆ ದೇವರು ತನ್ನ ಸಭೆಯಲ್ಲಿ ತನ್ನ ಭಕ್ತರ, ತನ್ನ ಹಿರಿಯರ, ತನ್ನ ಜನಾಂಗದ ಮುಖಾಂತರವಾಗಿ ಕಾರ್ಯ ಮಾಡುವಂತನಾಗಿದ್ದಾರೆ. ಆದುದರಿಂದಲೇ ಈ ಕೊನೆ ಕಾಲದಲ್ಲಿ ಇಂಥ ಕೂಟಗಳನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬುವಂತ ಈ ರೀತಿಯಾದಂತ ವ್ಯವಸ್ಥೆಗಳನ್ನ ಸ್ವಾಮಿ ಮಾಡಿ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಸೇರಿ ಸಭೆಯಾಗಿ ಕೂಡಿ ಒಂದೇ ಮನಸ್ಸಿನಿಂದ ಎಷ್ಟೋ ಕಷ್ಟ ಕಾಯಿಲೆಗಳಲ್ಲಿರುವವರಿಗೆ ಪ್ರಾರ್ಥಿಸುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಕೃಪೆಯನ್ನ, ಈ ಉನ್ನತವಾದಂತ ಆಶೀರ್ವಾದವನ್ನ ನಾವು ಹೊಂದಿದವರಾಗಿದ್ದೇವೆ. ಅದನ್ನ ನಿರರ್ಥಕ ಮಾಡಿಕೊಳ್ಳದಂತೆ ಅದರ ಮುಖಾಂತರವಾಗಿ ದಿನನಿತ್ಯವೂ ಕರ್ತನ ಸಭೆ ಎಂಬ ದೇಹವು ಅಭಿವೃದ್ಧಿ ಆಗುವುದಕ್ಕೆ, ನಮ್ಮ ನಂಬಿಕೆ ವ್ಯಕ್ತವಾಗುವುದಕ್ಕೆ ಮತ್ತು ದೇವರು ನಮಗೆ ಕೊಟ್ಟುವಂತ ನಂಬಿಕೆಗೆ ಆಧಾರವಾಗಿರುವಂತ ಆತನ ಉನ್ನತವಾದಂತ ಕೃಪೆಯು ಈ ಭೂಮಿ ಮೇಲೆ ಎಲ್ಲಾ ಜನರಿಗೂ ಸುರಿಸಲ್ಪಡುವುದಕ್ಕಾಗಿ, ಎಲ್ಲಾ ಜನರು ಇದರ ಉಪಯೋಗವನ್ನು ಪಡೆದುಕೊಂಡು ದೇವರ ರಾಜ್ಯಕ್ಕೆ ಸಿದ್ಧವಾಗುವುದಕ್ಕಾಗಿ ಕರ್ತನು ನಮ್ಮನ್ನ ಆಶೀರ್ವದಿಸುವಂತನಾಗಿದ್ದಾನೆ. ಅದಕ್ಕಾಗಿ ನಾವು ಜೀವಿಸಬೇಕಾಗಿದೆ. ಹಾಗೆ ಮಾಡುವಂತೆ ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ಆತನು ಮಹಿಮೆ ಹೊಂದಲಿ. ಮತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನ ದೇವರು ಕೇಳಲಿ. ಪ್ರತಿಯೊಬ್ಬರ ಕಷ್ಟಗಳನ್ನ, ಸಂಕಟಗಳನ್ನ, ಬಂಧನಗಳನ್ನ ದೇವರು ಬಿಡುಗಡೆ ಮಾಡಲಿ. ದೇವರ ಸಭೆ ಅಭಿವೃದ್ಧಿ ಆಗಲಿ. ದೇವರ ರಾಜ್ಯವು ಸಿದ್ಧಿಗೆ ಬರಲಿ. ಇದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವತ್ತು ಸವಿತಾ ಬಂದಿಲ್ಲ. ಪ್ರಾರ್ಥನೆ ವಿಜ್ಞಾಪನೆಗಳು ದಯಮಾಡಿ ಏನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ನನ್ನ ಮಗಳು ಜಾಸ್ಮಿನ್ಗೋಸ್ಕರ ಪ್ರಾರ್ಥನೆ ಮಾಡಿ ಇವತ್ತು ಟೆಸ್ಟಿಗೆ ಹೋಗ್ತಾ ಇದ್ದಾರೆ. ಓಕೆ, ಜಾಸ್ಮಿನ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಬೇಕಾದಂತವ್ರನ್ನ ಹೇಳ್ಬಿಡ್ತೇನೆ. ಓಕೆ, ಹಿರಿಯರಾದಂತ ಸಾಮೇಲ್ ಕ್ರಿಸ್ಟಫರ್ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬ ಕೇಳ್ಕೊಳ್ತೇನೆ. ಇದ್ದೀರಾ? ಇಲ್ಲಾದ್ರೆ ಯಶವಂತ ಅಂಬಗಳವರು ಹೇಳಿ ಪಾಸ್ಟರ್. ಓಕೆ, ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡಿ. ಸಹೋದರಿ ರಾಜೇಶ್ವರಿ ಅವರ ಮಗಳು ಜಾಸ್ಮಿನ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಹೇಳಿದ್ದಾರೆ. ಮತ್ತು ಸಹೋದರಿ ನ್ಯಾನ್ಸಿ ಡೇವಿಡ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ನೀತಿ ಪ್ರಸನ್ನ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ನಮ್ಮ ಲೋಕೇಶ್ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವರ ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಈ ವಾರ ನರಸಾಪುರ ಸಭೆಯಲ್ಲಿ ಕಮ್ಯುನಿಯನ್ ಸರ್ವಿಸ್ ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇನ್ನು ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೀಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮೆಲ್ಲರನ್ನು ನೀನು ಪಾರು ಮಾಡಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮನ್ನು ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನಿನ್ನ ಮುಟ್ಟು ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರಿರ್ತಕ್ಕಂಥ ಎಲ್ಲ ಕುಂದು ಕೊರತೆಗಳನ್ನು ಹೋಗಲಾಡಿಸಿ ಸ್ವಾಮಿ, ಅವರು ಯಾವುದಕ್ಕೂ ಭಯಪಡದೆ ಈಗಾಗಲೇ ವಾಕ್ಯದ ಪ್ರಕಾರ ನಾವು ನೋಡುವವರಾಗಿದ್ದೇವೆ. ನಾವು ಯೇಸು ಸ್ವಾಮಿಯಲ್ಲಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ನಮಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳು ನಮಗೆ ಸಿಗುತ್ತೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಆ ತಿಳುವಳಿಕೆಯಲ್ಲಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡು ತಂದೆಯಾದ ದೇವರು. ವಿಶೇಷವಾಗಿ ರಾಜೇಶ್ವರಿ ಅವರ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗಳ ತೊಂದರೆಯನ್ನ ನೀನು ಬಲ್ಲವನಾಗಿದ್ದಿ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತವನ್ನು ಆಕೆಯ ಮೇಲೆ ಚಾಚಿ ಸ್ವಾಮಿ, ಆಕೆಯಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಂದ, ಒಂದು ವೇಳೆ ಯಾವುದೇ ನೋವುಗಳಿದ್ದಂಥ ಪಕ್ಷದಲ್ಲಿ, ಯಾವುದೇ ಕಾಯಿಲೆ ಇದ್ದಂಥ ಪಕ್ಷದಲ್ಲಿ ಸ್ವಾಮಿ ಸಂಪೂರ್ಣವಾಗಿ ವಾಸಿ ಮಾಡಿ ಆ ಮಗಳಿಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ ಆಕೆ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ರಾಜೇಶ್ ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರ ಕುಟುಂಬವನ್ನು ಪೂರ್ತಿಯಾಗಿ ನೀನು ಆಶೀರ್ವದಿಸಿ ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಜಾನ್ ಡೇವಿಡ್ ಅವ್ರಿಗೋಸ್ಕರ, ಅವರ ಪತ್ನಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಅವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಯಾವ ಚಿಂತೆ ಆಲೋಚನೆ ಮಾಡದೆ, ಹೌದು ನನ್ನ ತಂದೆ ಆದಂತ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರು ನಮಗೆ ಬೇಕಾದಂತ ಆಶೀರ್ವಾದವನ್ನು ಕೊಡ್ತಾರೆ, ನಮ್ಮ ಹೆಂಡತಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಡುತ್ತಾರೆ ಅನ್ನುವಂತ ನಂಬಿಕೆಯಲ್ಲಿ ಜೀವಿಸುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. KP ರವಿಯವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರು ಪ್ರತಿನಿತ್ಯವೂ ಕೇಳಿಕೊಳ್ಳುವರಾಗಿದ್ದಾರೆ. ಆ ಕುಟುಂಬವನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಅವರ ಸಭೆಯನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಅನುಕೂಲತೆಗಳನ್ನು ಕೊಟ್ಟು ಅವರು ಯಾವುದಕ್ಕೂ ಚಿಂತೆ ಮಾಡದೆ ಎಲ್ಲಾ ಚಿಂತಾ ಭಾರಗಳನ್ನ ನಿನ್ನ ಮೇಲೆ ಹಾಕಿ ಅವರು ಭರವಸೆಯಿಂದ ಇರುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಅನೇಕರು ಸ್ವಾಮಿ ಕೇಳಿಕೊಂಡಿದ್ದಾರೆ, ಅವರ ಹೆಸರುಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಪ್ರತಿಯೊಬ್ಬೊಬ್ಬರ ಮೇಲೆ ನೀನು ಚಾಚಿ ಸ್ವಾಮಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ವರಲಕ್ಷ್ಮಿಯವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೂ ಬೇಕಾದಂತ ಆಶೀರ್ವಾದವನ್ನು ಕೊಟ್ಟಿದ್ದಿ ಸ್ವಾಮಿ. ಇನ್ನು ಹೆಚ್ಚಾದಂತ ಆಶೀರ್ವಾದಗಳನ್ನು ಕೊಟ್ಟು ಆ ಮಗಳು ಪ್ರತಿನಿತ್ಯವೂ ನಿನ್ನ ರಾಗಗಳನ್ನು ಹಾಡುವಾಗ ಆಕೆಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನ ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ರತ್ನ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ ನಿನ್ನಲ್ಲಿ ಭಯಪಟ್ಟು ಜೀವಿಸುವಾಗ ನೀನು ಅವರಿಗೆ ಸಹಾಯ ಮಾಡು. ಇನ್ನು ಮಂಜುನಾಥ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನ, ಅವರ ಕುಟುಂಬವನ್ನ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರನ್ನು ಕೂಡ ನೀನು ವಿಶೇಷವಾಗಿ ಮುಟ್ಟಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಜಾನ್ಸನ್ ಶರಣಪ್ಪ ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರು ಕೂಡ ಪ್ರತಿನಿತ್ಯವೂ ಇದರಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಾಗ ಅವರಿಗೆ ಬೇಕಾದಂತ ನಿನ್ನ ಪವಿತ್ರಾತ್ಮನ ಬಲವನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಇನ್ನು ವಿಶೇಷವಾಗಿ ಮಿಸಸ್ ಭಕ್ತರಾಜ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಅವರ ಮಕ್ಕಳಿಗೋಸ್ಕರ, ಅವರ ಮೊಮ್ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಅವರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಂತಹ ಸಮಯದಲ್ಲಿ ಸ್ವಾಮಿ ಯಾವ ಸೈತಾನನ ಶೋಧನೆ ಕೂಡ ಆ ಕುಟುಂಬದಲ್ಲಿ ಬಾರದಂತೆ ನೀನೇ ಅವರನ್ನ ವಿಶೇಷವಾಗಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಚಿನ್ನಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಆ ಮಗನನ್ನ, ಅವರ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸು. ಅವರು ಕೂಡ ಸ್ವಾಮಿ
ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಂತಹ ಸಮಯದಲ್ಲಿ, ಯಾವಾಗಲೂ ನಿನ್ನ ವಾಕ್ಯಗಳನ್ನು ಹೇಳುವಂತಹ ಸಮಯದಲ್ಲಿ ಸ್ವಾಮಿ, ಅವರಿಗೆ ಬೇಕಾದಂತ ಎಲ್ಲ ನಿನ್ನ ಪವಿತ್ರಾತ್ಮನ ಬಲವನ್ನು ಕೊಟ್ಟು ಅವರು ನಡೆಸಿ ಅವರ ಕುಟುಂಬವನ್ನು ವಿಶೇಷವಾಗಿ ಮುಟ್ಟಿ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸ್ವಾಮಿ ಸಾಮೇಲ್ ಕೃಷ್ಣಪ್ಪವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಅವರ ಕುಟುಂಬವನ್ನು ವಿಶೇಷವಾಗಿ ನಿನ್ನ ಆಶೀರ್ವದಿಸಿ ಸ್ವಾಮಿ. ಅವರು ಕೂಡ ಸ್ವಾಮಿ ಪ್ರತಿನಿತ್ಯವೂ ಇದರಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಟ್ಟಿದ್ದಿ ತಂದೆ, ನಿನಗೆ ಸ್ತೋತ್ರ ಹೇಳುತ್ತೇವೆ. ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಬೋಧಕರಾದಂತಹ ಎಂ ರಾಜು ಅವರಿಗೋಸ್ಕರ, ಅವರ ಕುಟುಂಬಗೋಸ್ಕರ, ಅವರ ಮಕ್ಕಳಿಗೋಸ್ಕರ, ಅವರ ಮೊಮ್ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಈ ಕುಟುಂಬವು ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ನಿನ್ನ ವಾಕ್ಯಗಳನ್ನು ಅನೇಕರಿಗೆ ಅವರು ತಿಳಿಸುವಂತ ಸಮಯದಲ್ಲಿ ಸ್ವಾಮಿ, ಈ ಕೂಟಗಳನ್ನು ಅವರು ನಡೆಸುವಂತಹ ಸಮಯದಲ್ಲಿ ಕೂಡ ಅವರಿಗೆ ಬೇಕಾದಂತಹ ನಿನ್ನ ಪವಿತ್ರಾತ್ಮನ ಬಲವನ್ನ ಸುರಿಸಿ ಇನ್ನು ಹೆಚ್ಚಾಗಿ ಅನೇಕ ಮಕ್ಕಳು ಇದರಲ್ಲಿ ಭಾಗವಹಿಸಿ ನಿನ್ನ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ನೀನು ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಮಿಸಸ್ ಪದ್ಮಿನಿ ಅವರಿಗೋಸ್ಕರ, ಪದ್ಮಿನಿ ಅಮ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ಮಂಡಿ ನೋವನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಯಾವುದೇ ನೋವು ಇದ್ದಂತ ಪಕ್ಷದಲ್ಲಿ ನಿನ್ನ ಅಮೂಲ್ಯವಾದ ಹಸ್ತವನ್ನು ಅವರ ಮೇಲೆ ಚಾಚಿ ಆ ಸಂಪೂರ್ಣವಾಗಿ ಇರತಕ್ಕಂತಹ ಮಂಡಿ ನೋವನ್ನ ಸಂಪೂರ್ಣವಾಗಿ ಹೋಗಲಾಡಿಸಿ ಆಕೆ ಹೌದು, ನನ್ನ ತಂದೆಯಾದಂಥ ದೇವರು ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ ಅನ್ನುವಂತ ಸಾಕ್ಷಿ ಕೊಡುವ ಹಾಗೆ ನೀನೇ ಸಹಾಯ ಮಾಡು ತಂದೆಯಾದ ದೇವರೇ. ಇನ್ನೊಂದು ಆವೃತ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಇವತ್ತಿನ ದಿನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ, ನಮ್ಮ ಹೋಗೋಣ ಬರೋನಲ್ಲಿ ನಿನ್ನ ದೇವದೂತರ ಮುಖಾಂತರ, ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದು ಸದಾಕಾಲವು ಕೂಡಿ ಬಂದಿರುವಂತ ದೇವ ಮಂದಿರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ನಿನ್ನನ್ನು ಆರಾಧಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಯಶವಂತ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ದಿನನಿತ್ಯವೂ ನಮ್ಮನ್ನು ಆಶೀರ್ವಾದ ಮಾಡಲಿ. ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ದೇವರ ಸಭೆಯು ಅಭಿವೃದ್ಧಿ ಹೊಂದುವ ಹಾಗೆ ದೇವರು ಕಾರ್ಯ ಮಾಡಲಿ. ಈ ಕೂಟಗಳಿಂದ ಅನೇಕ ಆತ್ಮಗಳು ರಕ್ಷಿಸಲ್ಪಡುವ ಹಾಗೆ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಬಿಡುಗಡೆ, ಸ್ವಸ್ಥತೆ ಉಂಟಾಗುವಂತೆ ದೇವರು ತನ್ನ ಕೃಪೆಯಿಂದ ಈ ಕಾರ್ಯಕ್ರಮಗಳನ್ನ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ಕರ್ತನು ಈ ದಿನ ನಮ್ಮೊಂದಿಗಿದ್ದು ಆಶೀರ್ವದಿಸಿ ಆರೋಗ್ಯ ಸುಕ್ಷೇಮಗಳನ್ನ ದಯಪಾಲಿಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನ ಕಲಿಯಲು ಕೂಡಿ ಬರುವ ಹಾಗೆ ಕರ್ತನು ನಮ್ಮ ನಡೆಸಲಿ ಎಂಬುದಾಗಿ ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮ ಸಂಗಡ ಇರಲಿ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಯಶವಂತ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ರಾಜೇಶ್ವರಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. Thank you, sir. Raj Pastor sir, Yashwant sir, thank you for. ಥ್ಯಾಂಕ್ ಯು ಜಾನ್ಸನ್ ಅವರೇ, ಹೇಗಿದ್ದೀರಿ?
ಆರಾಮಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ವೆರಿ ಗುಡ್. ಓಕೆ. ಚಿನ್ನಪ್ಪ ಅವರೇ, ಚಿನ್ನಪ್ಪ ಅವ್ರು ಇದ್ದಾರಾ?